ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 2026 ಇದೀಗ ಮುಕ್ತಾಯದ ಹಂತ ತಲುಪಿರುವಂಥದ್ದು. ಇದೇ ಸಂದರ್ಭದಲ್ಲಿ ಬಹುತೇಕ ಅಭ್ಯರ್ಥಿಗಳಿಗೆ ಅವರವರ ಒಂದು ವಿಷಯದ ಪರೀಕ್ಷೆಗಳು ಮುಕ್ತಾಯದ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಒಂದು ಪೇಪರ್ ಚೆಕ್ ಯಾವಾಗ ಶುರುವಾಗುತ್ತೆ ಅಂದರೆ ಇವ್ಯಾಲ್ಯೂಯೇಷನ್ ಅಂತಕ್ಕಂಥ ಒಂದು ಪ್ರೊಸೆಸ್ ಏನಿರುತ್ತಲ್ಲ, ಮೌಲ್ಯಮಾಪನ ಯಾವಾಗ ಶುರು ಮಾಡ್ತಾರೆ, ನಂತರ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ದೊಡ್ಡ ಬದಲಾವಣೆಯನ್ನು ಈ ಬಾರಿ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಇನ್ನು ಪೇಪರ್ ಚೆಕ್ ಶುರುವಾಗಿಲ್ಲ, ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಪರೀಕ್ಷೆ ಶುರುವಾಗೋದಕ್ಕೆ ಮುಂಚೆನೇ ರಿಸಲ್ಟ್ಗೆ ಡೇಟ್ಗೆ ಫಿಕ್ಸ್ ಮಾಡಿರು ಅಂತ ಹೇಳ್ಬೋದು. ಅದೇ ದಿನಾಂಕದಂದೇ ರಿಸಲ್ಟ್ ಬರುತ್ತಾ ಸಾಕಷ್ಟು ಸುದ್ದಿಗಳು ನಿಮಗೆ ಸಿಗ್ತಾ ಇರುತ್ತೆ. ಒಂದು ದಿನಾಂಕದಂದು ರಿಸಲ್ಟ್ ಪ್ರಕಟ ಅಂತೆಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತಿರುವಂತಹ ಪ್ರಶ್ನೆಗಳಿಗೆಲ್ಲ ಉತ್ತರನ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಒಂದು ಎಕ್ಸಾಮ್ 2 ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಈ ಥರ ಒಂದು ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳೆಲ್ಲ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರೋಂಥವ್ರು ಮತ್ತೆ ನಮ್ಮ ಚಾನಲ್ ನಿಮಗೆ ಸಿಗದೇ ಹೋಗ್ಬೋದಾಗಿರುತ್ತೆ. ಎಲ್ಲ ಅಪ್ಡೇಟ್ಸ್ಗಳನ್ನು ಬೇಗನೆ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ನೋಡಿದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಕನ್ನಡ ವೇದ ಅಫಿಷಿಯಲ್ ಒಂದು ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀವಿ. ಸೊ ಹೆಚ್ಚುವರಿ ಕ್ವಿಕ್ ಇನ್ಫಾರ್ಮೇಷನ್ಗಳನ್ನು ಆರ್ಟಿಕಲ್ ಮುಖಾಂತರ ಆಗಿರ್ಬೋದು, ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ರಿಸಲ್ಟ್, ಗ್ರೇಸ್ ಮಾರ್ಕ್ಸ್ ಎಲ್ಲ ಅಪ್ಡೇಟ್ಸ್ಗಳಲ್ಲಿ ನಿಮಗೆ ಸಿಗ್ತಿರುತ್ತೆ. ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ, ಓದೋದ್ರ ಮುಖಾಂತರ ತಿಳ್ಕೊಬೋದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಒಂದು ಅರಿವನ್ನು ಮೂಡಿಸಿ ಅದ್ರ ಬಗ್ಗೆ ಅಂತ ಹೇಳ್ತಾ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕನ್ನಡ ವೇದ ಅಫಿಷಿಯಲ್ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ ಇರುತ್ತೆ. ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇರುವಂಥ ಅಭ್ಯರ್ಥಿಗಳು ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರದಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ ಅಂತ ಕೂಡ ಹೇಳ್ತಾ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮ್ಮ ಗೊಂದಲಗಳಿಗೆ ಆನ್ಸರ್ನ ಪಡ್ಕೋಬೋದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗಬೇಕಾಗಿರುತ್ತೆ ಅಭ್ಯರ್ಥಿಗಳಿಗೆ. ಯಾಕಂದರೆ ಸಾಕಷ್ಟು ಐಡಿಗಳಿಂದ ಮೆಸೇಜ್ಗಳು ನಮಗೆ ತಲುಪ್ತಾ ಇರುತ್ತೆ. ಆ ಒಂದು ಕಾರಣಕ್ಕೆ ನಿಮ್ಮ ಐಡಿ ನಮಗೆ ತಲುಪ್ದಿನ ಹೋಗಬಹುದಾಗಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಬರೋದರೆ. ಸೊ ಇದೀಗ ಅಭ್ಯರ್ಥಿಗಳಿಗೆ ಫೆಬ್ರವರಿ 28ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 17ನೇ ತಾರೀಕು 2026 ತನಕ ಒಂದು ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 2025-26ನೇ ಸಾಲಿನಲ್ಲಿ ನಿಗದಿಯಾಗಿರುವಂಥದ್ದು. ಅಂದರೆ ಕೆಲ ಅಭ್ಯರ್ಥಿಗಳಿಗೆ ಪರೀಕ್ಷೆ ಮುಕ್ತಾಯ ಇದೆ, ಇನ್ನು ಕೆಲ ಅಭ್ಯರ್ಥಿಗಳಿಗೆ ಎಕ್ಸಾಮ್ಗಳು ನಡೀತಿರೋದಾಗಿರುತ್ತೆ. ಸೊ ಸೆಕೆಂಡ್ PUC ಎಕ್ಸಾಮ್ನ ಕಂಪ್ಲೀಟ್ ಮಾಡುವಂಥ ಅಭ್ಯರ್ಥಿಗಳು ಪೇಪರ್ ಚೆಕ್ ಯಾವಾಗ ಮಾಡ್ತಾರೆ ಅಂದರೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತಲ್ಲ, ಯಾವಾಗ ಶುರು ಮಾಡ್ತಾರೆ ಅಂತ ಒಂದು ಡೌಟ್ಸ್ ಇಟ್ಕೊಂಡಿರ್ತೀರಾ. ಸೊ ರಿಸಲ್ಟ್ ಬಗ್ಗೆ ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀರಾ. ಈಗ ಒಂದು ಪೇಪರ್ ಚೆಕ್ ಬಗ್ಗೆ ಮೊದಲನೇದಾಗಿ ನಾವು ಮಾಹಿತಿನ ಕೊಡೋಣ. ಸೊ ಅಭ್ಯರ್ಥಿಗಳಿಗೆ ತಿಳಿಸುವಂತಂದರೆ ಕರ್ನಾಟಕ ಶಿಕ್ಷಣ ಇಲಾಖೆ ಕಡೆಯಿಂದ ಅಂದರೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇಂದೇ ಒಂದು ಸಭೆ ಎಲ್ಲ ಮಾಡೋದ್ರ ಮುಖಾಂತರದಲ್ಲಿ ಸೊ ಅಂದರೆ ಅಭ್ಯರ್ಥಿಗಳಿಗೆ ಒಂದು ರಿಸಲ್ಟ್ ಡೇಟನ್ನು ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಪರೀಕ್ಷೆ ಶುರುವಾಗೋದಕ್ಕೆ ಮೊದಲನೇ ಅಭ್ಯರ್ಥಿಗಳಿಗೆ ರಿಸಲ್ಟ್ ಡೇಟನ್ನು ಇದೇ ಮೊದಲ ಬಾರಿಗೆ ಅಂತ ಹೇಳ್ಬೋದು ಈ ಒಂದು ದೊಡ್ಡ ಬದಲಾವಣೆಯನ್ನು ಶಿಕ್ಷಣ ಇಲಾಖೆಯವರು ಮಾಡಿರುವಂಥದ್ದು. ಯಾಕಂದರೆ ಒಂದು ಎಕ್ಸಾಮ್ ಶುರು ಆಗೋದಕ್ಕೆ ಮೊದಲೇ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಎಲ್ಲ ನಂತರದಲ್ಲೇ ರಿಸಲ್ಟ್ ಡೇಟನ್ನು ಸಾಮಾನ್ಯವಾಗಿ ಅನೌನ್ಸ್ ಮಾಡ್ತಿದ್ರು. ಎಲ್ಲ ಒಂದು ಪರೀಕ್ಷೆಗಳು ಎಲ್ಲ ಒಂದು ರಾಜ್ಯಗಳಲ್ಲಾಗಿರ್ಬೋದು ಮಾಡ್ತಿದ್ರು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಎಕ್ಸಾಮ್ ಮುಕ್ತಾಯದ ಮೊದಲೇ ಅಥವಾ ಎಕ್ಸಾಮ್ ಶುರುನೇ ಮಾಡಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಸಭೆಯನ್ನು ಮಾಡೋದ್ರ ಮುಖಾಂತರದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸಂಭಾವ್ಯ ದಿನಾಂಕ ಕೂಡ ಪ್ರಕಟ ಮಾಡಿದ್ರು. ಈಗ ಸಾಕಷ್ಟು ಪ್ರಶ್ನೆ ಆಗ್ತಿರೋದು ಆ ಡೇಟಲ್ಲಿ ರಿಸಲ್ಟ್ ಬರುತ್ತಾ. ಸೊ ಯಾವ ಡೇಟ್ ಅಂದರೆ ಶಿಕ್ಷಣ ಇಲಾಖೆ ಕಡೆಯಿಂದ ಸಭೆಯ ನಂತರದಲ್ಲಿ ಪರೀಕ್ಷೆ ಮೊದಲೇ ಅವರು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಏಪ್ರಿಲ್ ತಿಂಗಳ 7ನೇ ತಾರೀಕಿನಂದು ನಾವು ರಿಸಲ್ಟನ್ನು ಪ್ರಕಟ ಮಾಡುವಂಥ ಗುರಿಯನ್ನು ಹೊಂದಿದ್ದೇವೆ, ಒಂದು ಸಂಭಾವ್ಯ ದಿನಾಂಕ ಅಂತ ಮಾಹಿತಿನ ಶಿಕ್ಷಣ ಸಚಿವರು ಕೂಡ ಮಾಹಿತಿನ ಕೊಟ್ಟರು. ಇಲಾಖೆಯವರು ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರು ತಿಳಿಸಿರೋ ಮಾಹಿತಿ ಪ್ರಕಾರದ ಅಭ್ಯರ್ಥಿಗಳಿಗೆ ಬೇಗನೆ ಪೇಪರ್ ಕರೆಕ್ಷನ್ ಎಲ್ಲ ಮಾಡೋದ್ರ ಮುಖಾಂತರದಲ್ಲಿ ನಾವು ಮಾಹಿತಿನ ಅಂದರೆ ಅಭ್ಯರ್ಥಿಗಳಿಗೆ ರಿಸಲ್ಟನ್ನು ಪ್ರಕಟ ಮಾಡುವಂಥ ಗುರಿಯನ್ನು ಹೊಂದಿದ್ದೀವಿ. ಯಾಕಂದರೆ ಎಕ್ಸಾಮ್ 2 ಇರೋದ್ರಿಂದ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು, ಮತ್ತು ಬೇರೆ ಒಂದು ಎಕ್ಸಾಮ್ಸ್ಗಳು ಬರೋದ್ರಿಂದ ಅವರಿಗೆ ಸಮಸ್ಯೆ ಆಗಬಾರ್ದು. ಆ ಕಾರಣಕ್ಕೆ ನಾವು ಬೇಗನೆ ಒಂದು ಗುರಿಯನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಆ ಒಂದು ಕಾರ್ಯವನ್ನು ಬೇಗ ಮುಗಿಸ್ಬೋದಾಗಿರುತ್ತೆ. ಆ ಒಂದು ಕಾರಣಕ್ಕೆ ಸಾಧ್ಯ ಆದಷ್ಟು ಈ ದಿನಾಂಕದಲ್ಲೇ ರಿಸಲ್ಟನ್ನು ಕೊಡುವಂಥ ಗುರಿಯನ್ನು ಹೊಂದಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಆ ದಿನಾಂಕದಂದು. ಬಟ್ ಆದರೆ ಮೆಜಾರಿಟಿ ಒಂದು ಪೇಪರ್ ಚೆಕ್ನ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು ರಿಸಲ್ಟ್ಗಳು. ಬಟ್ ಅವರು ಕೂಡ ಹೇಳಿರುವಂಥದ್ದು ಸಂಭಾವ್ಯ ದಿನಾಂಕ ಅಂತ ಅಷ್ಟೇ ಅಭ್ಯರ್ಥಿಗಳಿಗೆ. ಆ ಒಂದು ಕಾರಣಕ್ಕೆ ಶಿಕ್ಷಣ ಇಲಾಖೆಯವರು ಈ ದಿನಾಂಕನ ಈಗ ಸದ್ಯಕ್ಕೆ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ, ಏಪ್ರಿಲ್ 7ನೇ ತಾರೀಕಿನಂದು ರಿಸಲ್ಟ್ ಕೊಡಬೇಕು ಅಂತ. ಬಟ್ ಸಾಧ್ಯತೆಗಳ ಆಧಾರದ ಮೇಲೆ ತಿಳಿಸೋದಾದರೆ ಪೇಪರ್ ಚೆಕ್ನ ಆಧಾರದ ಮೇಲೆ ರಿಸಲ್ಟ್ ಡೇಟು ಆ ನಂತರದಲ್ಲಿ ಕೂಡ ಚೇಂಜಸ್ ಆಗುವ ಸಾಧ್ಯತೆ ಇರುತ್ತೆ. ಏನೇ ಅಪ್ಡೇಟ್ಸ್ ಬಂದರೂ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಮಾಹಿತಿನ ಕೊಡ್ತಾ ಇರ್ತೀವಿ. ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಪೇಪರ್ ಚೆಕ್ ಇವ್ಯಾಲ್ಯೂಯೇಷನ್ ಮೇಲೆ ನಿರ್ಧಾರ ಆಗುತ್ತೆ. ಹಾಗಿದ್ರೆ ಪೇಪರ್ ಚೆಕ್ನ ಯಾವಾಗ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಮಾರ್ಚ್ 17ನೇ ತಾರೀಕು ತನಕ ಎಕ್ಸಾಮ್ಸ್ ಇರೋದ್ರಿಂದ ಅಭ್ಯರ್ಥಿಗಳು ಅಲ್ಲಿ ತನಕ ಪೇಪರ್ನ ಒಂದು ಕರೆಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ನಂತರದಲ್ಲಿ ಒಂದು ಪೇಪರ್ಗೆ ಸಂಬಂಧಪಟ್ಟಂತೆ ಇದುವರೆಗೆ ಯಾವ ಎಕ್ಸಾಮ್ ಆಯ್ತಾರ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಟ್ಟಿದ್ವಿ, ಅಥವಾ ಹೊಸ ವಿದ್ಯಾರ್ಥಿಗಳು ಕೂಡ ವಿಡಿಯೋ ನೋಡ್ತಿರ್ಬೋದಿರುತ್ತೆ. ಅದಕ್ಕೆ ಕ್ವಿಕ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ದು. ಏನಾದರೂ ಕೀ ಆನ್ಸರ್ಗಳನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದ್ದು. ಆ ಒಂದು ಕೀ ಆನ್ಸರ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಉಳಿದ ಒಂದು ಪರೀಕ್ಷೆಗಳ ಒಂದು ಕೀ ಆನ್ಸರ್ಗಳನ್ನು ಕೂಡ ಪರೀಕ್ಷೆ ಮುಕ್ತಾಯದ ನಂತರದಲ್ಲಿ ಕೂಡ ಅವಕಾಶನ ಕೊಟ್ಟಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಮಾರ್ಚ್ ತಿಂಗಳ 19ನೇ ತಾರೀಕು ತನಕ ಒಂದು ಅವಕಾಶ ಎಲ್ಲ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಯಾಕಂದರೆ ಉಳಿದ ಒಂದು ಸಬ್ಜೆಕ್ಟ್ಸ್ಗಳ ಕೀ ಆನ್ಸರ್ ಎಲ್ಲ ಪ್ರಕಟ ಆಗಬೇಕಿರುತ್ತೆ, ಅಬ್ಜೆಕ್ಷನ್ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಫೈನಲ್ ಆಗಬೇಕಿರುತ್ತೆ. ಯಾಕಂದರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಆ ಪ್ರಕಾರದಲ್ಲಿ ಮೌಲ್ಯಮಾಪನ ಪೇಪರ್ ಚೆಕ್ ಎಲ್ಲ ಆಗೋದ್ರಿಂದ ಸೊ ಫೆಬ್ರವರಿ ತಿಂಗಳ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ 19ನೇ ತಾರೀಕು 20ನೇ ತಾರೀಕು ತನಕ ಎಲ್ಲ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳ್ಬೋದು. ಆ ನಂತರದ ದಿನದಲ್ಲಿ ಅಭ್ಯರ್ಥಿಗಳಿಗೆ ಪೇಪರ್ ಚೆಕ್ನ ಶುರು ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಪೇಪರ್ ಚೆಕ್ ಎಲ್ಲ ಆದ ನಂತರದಲ್ಲೇ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಫೈನಲ್ ಮಾಹಿತಿಗಳು ಬರೋದಿರುತ್ತೆ. ಸದ್ಯಕ್ಕೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ರು ನಿಮಗೆ ಮಾಹಿತಿನ ಕೊಡ್ತಿರ್ತೀವಿ, ಒಂದು ಕ್ಲಾರಿಟಿ ಅಂತ ನಿಮಗೆ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಸೊ ಪೇಪರ್ ಚೆಕ್ ಅಂತ ಇರುತ್ತಲ್ಲ ಒಂದು ಮಾರ್ಚ್ ತಿಂಗಳ 20ನೇ ತಾರೀಕಿನ ನಂತರದ ದಿನಗಳಲ್ಲಿ ಶುರುವಾಗೋದಿರುತ್ತೆ. ಬಟ್ ರಿಸಲ್ಟ್ಗೆ ಅವರು ಡೇಟನ್ನು ಕೊಟ್ಟಿದ್ದು ಒಂದು ದೊಡ್ಡ ಬದಲಾವಣೆನ ಮಾಡೋ ರೀತಿಯಲ್ಲಿ ಹೋಗಿದ್ದಾರೆ. ಬಟ್ ಆದರೆ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಆದರೆ ಏಪ್ರಿಲ್ ತಿಂಗಳ 2ನೇ ವಾರದ ಆಲ್ಮೋಸ್ಟ್ ಎಲ್ಲ ರಿಸಲ್ಟ್ ಅಂತೂ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.